ಕೇವಲ 11 ಲಕ್ಷಕ್ಕೆ 7 ಏರ್ ಬ್ಯಾಗ್ಗಳನ್ನು ನೀಡುವ ಏಕೈಕ ಸೆಡಾನ್ ಇದುವೇನಾ? SUV ಕ್ರೇಜ್ ನಡುವೆಯೂ ವರ್ನಾ ಇನ್ನೂ ಕೂಡ ಯಾಕೆ ಇಷ್ಟೊಂದು ಸೇಲ್ ಆಗ್ತಿದೆ ನೋಡಿ. ಈ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ SUVಗಳು ಡಾಮಿನೇಟ್ ಮಾಡ್ತಾ ಇವೆ. ಆಲ್ಮೋಸ್ಟ್ ಪ್ರತಿಯೊಬ್ಬ ಬೈಯರ್ SUV ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಇಂತಹ ಟೈಮ್ನಲ್ಲೂ ಕೂಡ ವರ್ನಾ ತರಹದ ಸೆಡಾನ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿದೆ ಅಂದ್ರೆ ಇದರಲ್ಲೇನೋ ವಿಶೇಷ ಇರಲೇಬೇಕಲ್ವಾ? ಹೌದು, ಹುಂಡೈ ಈ ಫೇಸ್ ಲಿಫ್ಟ್ ಅಪ್ಡೇಟ್ ನಲ್ಲಿ ನಿಜವಾಗಿಯೂ ಏನನ್ನು ಬದಲಾಯಿಸಿದೆ? ಇದು ದೊಡ್ಡ ಅಪ್ಗ್ರೇಡ್ ಆಗಿದ್ಯಾ ಅಥವಾ ಬರೀ ಕಾಸ್ಮೆಟಿಕ್ ರಿಫ್ರೆಶ್ ಮಾತ್ರನಾ? The risks you anticipate. ಒಬ್ಬ ಕಾಮನ್ ಬೈಯರ್ಗೆ ಬರೋ ಡೌಟು, ಡಿಸೈನ್ ವರ್ತ್ ಇದೆಯಾ, ಫೀಚರ್ಸು ಯೂಸ್ಫುಲ್ ಆಗಿದೆಯಾ, ಸೇಫ್ಟಿ ಹೇಗಿದೆ, ಪರ್ಫಾರ್ಮೆನ್ಸ್ ರಿಯಲ್ ಲೈಫ್ ನಲ್ಲಿ ಹೇಗಿರುತ್ತೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತಾ ಅಂತ ಹೇಳಿ. ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಹೊಸ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಅಥವಾ ಆಲ್ರೆಡಿ ವರ್ನಾ ಯೂಸ್ ಮಾಡ್ತಾ ಇದ್ರು, ಈ ವಿಡಿಯೋದಲ್ಲಿ ನಾವು ಹುಂಡೈ ವರ್ನಾ 2026 ಫೇಸ್ ಲಿಫ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ. Right. Performance proven. ಹುಂಡೈ ವರ್ನಾ 2026 ಫೇಸ್ ಲಿಫ್ಟ್ ಹೇಗಿದೆ? ಮೊದಲಿಗೆ ಈ ಕಾರಿನ ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ನೋಡ್ತಾ ಹೋಗೋಣ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಕ್ಸ್ಟೀರಿಯರ್ ಡಿಸೈನ್ ನಲ್ಲಿ ಹುಂಡೈ ವರ್ನಾ ಪೂರ್ತಿಯಾಗಿ ಹೊಸ ಲುಕ್ ನೀಡದೆ ಆಲ್ರೆಡಿ ಫ್ಯೂಚರಿಸ್ಟಿಕ್ ಆಗಿದ್ದ ವರ್ನಾ ಸ್ಟೈಲಿಂಗ್ ಅನ್ನ ಇನ್ನಷ್ಟು ರಿಫೈನ್ ಮಾಡಿದೆ ಅಂತ ಹೇಳ್ಬೋದು. ಮುಂಭಾಗದಲ್ಲಿ ಡಾರ್ಕ್ ಕ್ರೋಮ್ ಗ್ರಿಲ್ ನೀಡಿರೋದ್ರಿಂದ ಕಾರ್ಗೆ ಇದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇದು ರೋಡ್ ಪ್ರೆಸೆನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ LED ಹೆಡ್ ಲ್ಯಾಂಪ್ಸ್ ಅನ್ನ ಒಂದು ಸ್ವಲ್ಪ ಶಾರ್ಪರ್ ಆಗಿ ಟ್ವೀಕ್ ಮಾಡಲಾಗಿದ್ದು ಇದು ಮಾಡರ್ನ್ ಲುಕ್ ಜೊತೆಗೆ ನೈಟ್ ವಿಸಿಬಿಲಿಟಿಯನ್ನ ಹೆಚ್ಚಿಸುತ್ತೆ. ಇನ್ನು ಫ್ರಂಟ್ ಬಂಪರ್ ನಲ್ಲಿ ಸ್ಪೋರ್ಟಿ ಕಟ್ಸ್ ಮತ್ತೆ ಲೇಯರ್ಡ್ ಡಿಸೈನ್ ಇರೋದ್ರಿಂದ ಅಗ್ರೆಸಿವ್ ಕ್ಯಾರೆಕ್ಟರ್ ಹಾಗೆಯೇ ಉಳಿದಿದೆ. ಸೈಡ್ ಪ್ರೊಫೈಲ್ ನಲ್ಲಿ ದೊಡ್ಡ ಬದಲಾವಣೆಗಳು ಇಲ್ಲದೆ ಇದ್ರೂ ಕೂಡ ಹೊಸ 16 ಇಂಚಿನ ಅಲಾಯ್ ವೀಲ್ಸ್ ಡಿಸೈನ್ ನಿಂದಾಗಿ ಫ್ರೆಶ್ ಅಪಿಯರೆನ್ಸ್ ಸಿಕ್ಕಿದೆ. ಶಾರ್ಪ್ ಲೈನ್ಗಳು ಕಾರನ್ನ ಡೈನಾಮಿಕ್ ಆಗಿ ತೋರಿಸುತ್ತೆ. ಇನ್ನು ರೇರ್ ಸೈಡ್ ನಲ್ಲಿ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್ ವರ್ನಾದ ಸಿಗ್ನೇಚರ್ ಲುಕ್. ಇವು ರಾತ್ರಿಯಲ್ಲಿ ಬಹಳ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಫೇಸ್ ಲಿಫ್ಟ್ ನಲ್ಲಿ ಬಂಪರ್ ರೀಡಿಸೈನ್ ಮಾಡಿ ಡಿಫ್ಯೂಸರ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಲಾಗಿದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ 165 mm ಮಾತ್ರ ಇರೋದ್ರಿಂದ ಕೆಟ್ಟ ರಸ್ತೆಗಳಲ್ಲಿ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಇನ್ನು ಈ ಕಾರಿನ ಕಲರ್ಸ್ ಬಗ್ಗೆ ಮಾತಾಡೋದಿದ್ರೆ ಕಲರ್ ಆಪ್ಷನ್ಗಳಲ್ಲಿ ಹುಂಡೈ ಹೊಸದಾಗಿ ಕ್ಲಾಸಿ ಬ್ಲೂ ಮತ್ತೆ ಟೈಟಾನ್ ಗ್ರೇ ಮ್ಯಾಟ್ ಪರಿಚಯಿಸಿದೆ. ಟೈಟಾನ್ ಗ್ರೇ ಮ್ಯಾಟ್ ಮಾತ್ರ ಯುನಿಕ್ ಫಿನಿಶ್ ಆಗಿದ್ದು ಇದು ಕಾರ್ಗೆ ಒಂಥರ ಲಕ್ಸುರಿ ಮತ್ತೆ ಸ್ಪೋರ್ಟಿ ಲುಕ್ ಅನ್ನು ನೀಡುತ್ತೆ. ಇನ್ನು ಫಿಯರಿ ರೆಡ್, ಅಟ್ಲಾಸ್ ವೈಟ್ ಮತ್ತೆ ಅಬೀಸ್ ಬ್ಲಾಕ್ ಮುಂತಾದ ಬಣ್ಣಗಳು ಲಭ್ಯ ಇದೆ. ಆದರೆ ಗಮನಿಸಿ, ಮ್ಯಾಟ್ ಕಲರ್ ತಗೊಳ್ಳೋದಕ್ಕಿಂತ ಮುನ್ನ ನೆನಪಿಟ್ಕೊಳ್ಳಿ, ಇದಕ್ಕೆ ಮೇಂಟೆನೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಬೇಕು. ಯಾಕಂದ್ರೆ ಸ್ಕ್ರಾಚ್ಗಳು ಬೇಗ ಕಾಣಿಸುತ್ತೆ ಮತ್ತು ನಾರ್ಮಲ್ ಪೇಂಟ್ ನಂತೆ ಪಾಲಿಶಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ತುಂಬಾ ಇಂಪಾರ್ಟೆಂಟ್, ಕಾರಿನ ಇಂಟೀರಿಯರ್ ಹೇಗಿದೆ ಅಂತೇಳಿ. ಸೊ ಈಗ ಇಂಟೀರಿಯರ್ ಮತ್ತೆ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಇಂಟೀರಿಯರ್ ನಲ್ಲಿ ಹುಂಡೈ ರಿಫೈನ್ಮೆಂಟ್ ಮೇಲೆ ಫೋಕಸ್ ಮಾಡಿದೆ ಅಂತ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಲೇಔಟ್ ಕ್ಲೀನ್ ಆಗಿದ್ದು ಡ್ರೈವರ್ ಸೆಂಟ್ರಿಕ್ ಆಗಿದೆ. ಅದೇ ತರ ಡ್ಯೂಯಲ್ 10.25 ಇಂಚ್ ಸ್ಕ್ರೀನ್ ಸೀಮ್ಲೆಸ್ ಆಗಿ ಇಂಟಿಗ್ರೇಟ್ ಆಗಿದ್ದು ಕ್ಯಾಬಿನ್ಗೆ ಒಂಥರ ಮಾಡರ್ನ್ ಲುಕ್ ಅನ್ನು ಇದು ಕೊಡುತ್ತೆ. ಇನ್ನು ಫ್ರಂಟ್ ಸೀಟ್ಗಳ ಬಗ್ಗೆ ಮಾತನಾಡೋದಿದ್ರೆ ವೆಂಟಿಲೇಟೆಡ್ ಆಗಿದೆ. ಹಾಗೆಯೇ ಇಂಡಿಯನ್ ಕ್ಲೈಮೇಟ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದು ಅಂತ ಹೇಳ್ಬೋದು. ಹಾಗೆಯೇ ರಿಯರ್ ಸೀಟ್ ವರ್ನಾದ ಸ್ಟ್ರಾಂಗೆಸ್ಟ್ ಪಾಯಿಂಟ್. ಇಲ್ಲಿ ಲೆಗ್ ರೂಮ್ ತುಂಬಾನೇ ಹೆಚ್ಚಿದೆ. ಇನ್ನು ಟಾಲ್ ಪ್ಯಾಸೆಂಜರ್ಸ್ ಕೂಡ ಆರಾಮವಾಗಿ ಇದರಲ್ಲಿ ಕೂತ್ಕೊಳ್ಬಹುದು. 528 ಲೀಟರ್ ಬೂಟ್ ಸ್ಪೇಸ್ ಇರೋದ್ರಿಂದ ಫ್ಯಾಮಿಲಿ ಟ್ರಿಪ್ಗಳಿಗೆ ತುಂಬಾನೇ ಯೂಸ್ಫುಲ್. ಇನ್ನು ಈ ಕಾರ್ನ ಫೀಚರ್ಸ್ಗಳ ಬಗ್ಗೆ ಮಾತನಾಡೋದಿದ್ರೆ ಫೀಚರ್ಸ್ ಅಂಡ್ ಟೆಕ್ನಾಲಜಿ ಏನೇನಿದೆ, ವೈಶಿಷ್ಟ್ಯಗಳು ಮತ್ತೆ ತಂತ್ರಜ್ಞಾನದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಟೆಕ್ನಾಲಜಿ ವಿಚಾರದಲ್ಲಿ ವರ್ನಾ ಪ್ರಾಕ್ಟಿಕಲ್ ಆಗಿದೆ. ಬೋಸ್ ಸೌಂಡ್ ಸಿಸ್ಟಮ್ ಮ್ಯೂಸಿಕ್ ಪ್ರಿಯರಿಗೆ ಇದೊಂಥರ ಹೈಲೈಟ್ ಅಂತ ಹೇಳ್ಬೋದು. ಹಾಗೆಯೇ ಬ್ಲೂ ಲಿಂಕ್ ಕನೆಕ್ಟೆಡ್ ಟೆಕ್, ರಿಮೋಟ್ ಸ್ಟಾರ್ಟು, AC ಕಂಟ್ರೋಲು ಮುಂತಾದ ಫೀಚರ್ಸ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ವಾಯ್ಸ್ ಕಮಾಂಡ್ಸು, ವೈರ್ಲೆಸ್ ಚಾರ್ಜರ್ ಮತ್ತೆ ಸನ್ ರೂಫು ಇದು ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಅನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಇನ್ನು ಡ್ರಾಬ್ಯಾಕ್ ಬಗ್ಗೆ ಮಾತನಾಡೋದಿದ್ರೆ ಇನ್ನೂ ದೊಡ್ಡದಾದ 12.3 ಇಂಚಿನ ಡಿಸ್ಪ್ಲೇ ನೀಡದೇ ಇರೋದು ಕೆಲವರಿಗೆ ಅಂದ್ರೆ ಹಳಬರ ಟೆಕ್ ಇದು ಅಂತೇಳಿ ಅನ್ನಿಸ್ಬೋದು. ಇನ್ನು ಕಾರಿನ ಬಗ್ಗೆ ಮಾತನಾಡುವಾಗ ಎಲ್ಲರೂ ಕೂಡ ಕೇಳೋದೇನು ಅಂತ ಹೇಳಿದ್ರೆ ಸೇಫ್ಟಿ ಹೇಗಿದೆ ಅಂತ ಹೇಳಿ. ನೋಡಿ, ಸೇಫ್ಟಿಯಲ್ಲಿ ವರ್ನಾ ಫೇಸ್ ಲಿಫ್ಟ್ ಮೇಜರ್ ಅಪ್ಗ್ರೇಡ್ ಕಂಡಿದೆ ಅಂತ ಹೇಳ್ಬೋದು. 7 ಏರ್ ಬ್ಯಾಗ್ಗಳನ್ನ ನೀಡಿರೋದು ಪ್ಯಾಸೆಂಜರ್ ಪ್ರೊಟೆಕ್ಷನ್ ಅನ್ನ ಹೆಚ್ಚಿಸಿದೆ. ಇದರ ಜೊತೆಗೆ 360 ಡಿಗ್ರಿ ಕ್ಯಾಮೆರಾ ಪಾರ್ಕಿಂಗ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೇನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಡಾಸ್ ಲೆವೆಲ್ 2 ಲೇನ್ ಕೀಪ್ ಅಸಿಸ್ಟ್
ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ನಂತಹ ಫೀಚರ್ಸ್ಗಳು ಹೈವೇ ಡ್ರೈವಿಂಗ್ ಅನ್ನ ನಿಮಗೆ ನಿಜಕ್ಕೂ ಕೂಡ ಸುರಕ್ಷಿತಗೊಳಿಸುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಫೀಚರ್ಸ್ ಈ ಕಾರ್ನಲ್ಲಿದೆ. ಇನ್ನು ಈ ಕಾರ್ನ ಎಂಜಿನ್ ಬಗ್ಗೆ ನೋಡೋದಿದ್ರೆ ಎಂಜಿನ್ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತನಾಡಲೇಬೇಕಾಗತ್ತೆ. ನೋಡಿ, ಎಂಜಿನ್ ನಲ್ಲಿ ಬದಲಾವಣೆ ಇಲ್ಲದೆ ಇದ್ರೂ ಕೂಡ ಪರ್ಫಾರ್ಮೆನ್ಸ್ ಮಾತ್ರ ಸ್ಟ್ರಾಂಗ್ ಆಗಿದೆ. NA ಇಂಜಿನ್ ಅಂದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಸ್ಮೂತ್ ಸಿಟಿ ಡ್ರೈವಿಂಗಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಟರ್ಬೋ ಇಂಜಿನ್ ಕ್ವಿಕ್ ಆಕ್ಸಿಲರೇಷನ್ ಮತ್ತೆ ಓವರ್ಟೇಕ್ ಮಾಡೋದಕ್ಕೆ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಹಾಗೇನೆ DCT ಮತ್ತೆ CVT ಗೇರ್ ಬಾಕ್ಸ್ ಆಪ್ಷನ್ಗಳು ಡ್ರೈವಿಂಗ್ ಫೀಲ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಇದೆಲ್ಲವೂ ಕೂಡ ಅಂದ್ರೆ ಈ ಎಲ್ಲ ಫೀಲ್ ನಿಮಗೆ ಈ ಕಾರ್ನಲ್ಲಿ ಸಿಗುತ್ತೆ. ಡ್ರೈವಿಂಗ್ ಫೀಲ್ ಅನ್ನ ಇಂಪ್ರೂವ್ ಮಾಡುತ್ತೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇನು ಅಂತ ಹೇಳಿದ್ರೆ ಎಲ್ಲರೂ ಕೇಳೋದೇನು ಹೇಳಿ, ಸೊ ಬೆಲೆ ಎಷ್ಟು ಅಂತ. ನೋಡಿ, ಈ ಕಾರಿನ ಬೆಲೆ ಎಕ್ಸ್ ಶೋರೂಮ್ ಬೆಲೆ ಅಂದಾಜು 10,98,000ದಿಂದ 18,25,000 ರೂಪಾಯಿವರೆಗಿದೆ. ಹಾಗೆಯೇ ಬೆಂಗಳೂರಿನಲ್ಲಿ ಆನ್ ರೋಡ್ ಪ್ರೈಸ್ ನಾವು ನೋಡೋದಿದ್ರೆ ಸುಮಾರು 13,40,000 ರೂಪಾಯಿಂದ 22 ಲಕ್ಷದವರೆಗೆ ಇರಬಹುದು. ಇದು RTO ಮತ್ತೆ ಇನ್ಶೂರೆನ್ಸ್ ಸೇರಿ ಅಂತ ಹೇಳಲಾಗ್ತಾ ಇದೆ. ಅದು ಬೇರೆ ಬೇರೆ ಭಾಗಗಳಿಗೆ ನೋಡಿದಾಗ ಅದು ಚೇಂಜ್ ಆಗುವಂತ ಚಾನ್ಸಸ್ ಇದೆ. ಹಾಗಿದ್ರೆ ಈ ಹುಂಡೈ ವರ್ನ 2026 ಫೇಸ್ ಲಿಫ್ಟ್ ಈ ಕಾರಿನಲ್ಲಿ ಡ್ರಾಬ್ಯಾಕ್ಸ್ ಇಲ್ವಾ, ಏನೇನು ಡ್ರಾಬ್ಯಾಕ್ಸ್ ಇದೆ, ದೋಷಗಳೇನಿದಾವೆ ಅಂತ ಹೇಳಿ ನೋಡಿದ್ರೆ ಡೀಸೆಲ್ ಆಪ್ಷನ್ ಇಲ್ಲ. ಹಾಗೇನೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಡಿಮೆ ಇದೆ. ಇನ್ನು ಮೂರನೇದು ಹೇಳಬೇಕು ಅಂತ ಹೇಳಿದ್ರೆ ಮ್ಯಾಟ್ ಕಲರ್ ಇದೆಯಲ್ಲ, ಅದರಲ್ಲಿ ಮೇಂಟೆನೆನ್ಸ್ ಕಷ್ಟ. ಹಾಗೇನೆ ಲೋ ಸೀಟಿಂಗ್ ಇರೋದ್ರಿಂದ ವಯಸ್ಸಾದವರಿಗೆ ಕಾರ್ ಹತ್ತೋದಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಈ ಎಲ್ಲ ಡ್ರಾಬ್ಯಾಕ್ಸ್ ಗಳು ಮೇಲ್ನೋಟಕ್ಕೆ ಈ ಕಾರಿನಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ಬರುವ ಪ್ರಶ್ನೆ, ಈ ಕಾರನ್ನ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ. ನೋಡಿ, ನೀವು ಹೆಚ್ಚಾಗಿ ಸಿಟಿ ಡ್ರೈವಿಂಗ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಕಂಫರ್ಟ್ ಮುಖ್ಯವಾಗಿದ್ರೆ, ಅಥವಾ ಲೇಟೆಸ್ಟ್ ಟೆಕ್ನಾಲಜಿ ಬೇಕಿದ್ರೆ ವರ್ನ ನಿಮಗೆ ಒಂದು ಸ್ಟ್ರಾಂಗ್ ಚಾಯ್ಸ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿಮಗೆ SUV ತರಹ ಹೈ ಸೀಟಿಂಗ್ ಬೇಕು ಅಥವಾ ಡೀಸೆಲ್ ಇಂಜಿನ್ ಬೇಕು ಅಂದ್ರೆ ನಿಮಗೆ ವರ್ನ ಸರಿ ಹೋಗಲ್ಲ ಅಂತಾನೆ ಹೇಳ್ಬೋದು. ಇನ್ನು ಫೈನಲಿ ವರ್ನ 2026 ಫೇಸ್ ಲಿಫ್ಟ್ ಎವಲ್ಯೂಷನ್ ನಾಟ್ ರೆವಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಹುಂಡೈ ತನ್ನ ಯಶಸ್ವಿ ಮಾಡೆಲ್ ಅನ್ನ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಇನ್ನೂ ಪರ್ಫೆಕ್ಟ್ ಆಗಿ ಮಾಡಿದೆ ಅಂತ ಹೇಳ್ಬೋದು. ಸೆಡಾನ್ ಪ್ರಿಯರಿಗೆ ಮತ್ತು ಅರ್ಬನ್ ಯೂಸರ್ಸ್ಗೆ ಇದು ಇಂದಿಗೂ ಕೂಡ ಬೆಸ್ಟ್ ಚಾಯ್ಸ್. ಹುಂಡೈ ವರ್ನ 2026 ಫೇಸ್ ಲಿಫ್ಟ್ ಕಾರ್ ಬಗ್ಗೆ ನಿಮಗೆ ಹೇಗನ್ನಿಸ್ತು? ತಗೋಬೇಕು ಅಂತಿದ್ದೀರಾ? ಕಮೆಂಟ್ ನಲ್ಲಿ ತಿಳಿಸಿ. ಹಾಗೇನೆ ನೋಡಿ, ಇದು ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಹುಂಡೈ ವರ್ನಾದ ಬಗ್ಗೆ ಅಂದ್ರೆ ಈ ಫೇಸ್ ಲಿಫ್ಟ್ ಮಾಡೆಲ್ ಬಗ್ಗೆ ನಾನು ನಿಮಗೆ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವೇನಾದ್ರೂ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಶೋರೂಮ್ಗೆ ಹೋಗಿ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿ. ಅಷ್ಟೇ ಅಲ್ಲ, ಆ ಕಾರಿನ ಬಗ್ಗೆ ಅಲ್ಲಿನ ಡೀಲರ್ಸ್ಗಳ ಜೊತೆಗೆ ಮಾತನಾಡಿ ಎಲ್ಲ ಡೀಟೇಲ್ಸ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ನಿಮಗೆ ಸೂಕ್ತ ಅಂತ ಅನ್ಸಿದ್ರೆ ಮಾತ್ರ ಕಾರನ್ನ ಖರೀದಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.